ಫುಲ್ಲಿ ರಿಸ್ಟೋರ್ಡ್ RX 135 2000 ಮಾಡೆಲ್ ವೆಹಿಕಲ್ ನೀವು ನೋಡ್ತಾ ಇರಬಹುದು. ಕಂಪ್ಲೀಟ್ಲಿ ರಿಸ್ಟೋರ್ಡ್ ವೆಹಿಕಲ್. ಕರ್ನಾಟಕದಲ್ಲಿ ನಿಮ್ಗೆ ಈ ಪ್ರೈಸ್ ಸಿಗಲ್ಲ, ಅಷ್ಟು ಕಡಿಮೆ ಪ್ರೈಸ್ ಕೊಡ್ತಾರೆ. ಬಟ್ ಪ್ರೈಸ್ ನ ಡಿಸ್ಕ್ಲೋಸ್ ಮಾಡಲ್ಲ. ಮತ್ತೆ ಈ ಗಾಡಿ ಬೇಕು ಅನ್ನೋರು ದಯವಿಟ್ಟು ಕಾಲು ಕೂಡ ಮಾಡಬೇಡಿ. ಡೈರೆಕ್ಟ್ ಜುಬಿ ಮೋಟಾರ್ ಕಂಪನಿಗೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಬೇಕಾಗುತ್ತೆ. ಡಾಮಿನರ್ 400 ಬೇಕಾ? ಇಲ್ಲಾಂದ್ರೆ KTM ಡ್ಯೂಕ್ 200 250 KTM RC ಈ ತರ ಎಲ್ಲಾ ಗಾಡಿಗಳು ಕೂಡ ಇಲ್ಲಿ ಸ್ಟಾಕ್ಸ್ ಅಲ್ಲಿ ಇರುತ್ತೆ. ಅಡ್ವೆಂಚರ್ ಗಾಡಿ ನೋಡ್ತಾ ಇದೀರಾ? KTM ಡ್ಯೂಕ್ 390 ಗಾಡಿ ನೋಡ್ತಾ ಇರಬಹುದು. ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ರಾಯಲ್ ಎನ್ಫೀಲ್ಡ್ ಅಂಟರ್ 2 ಕಲರ್ ಅಲ್ಲಿ ಗಾಡಿ ಇರುತ್ತೆ. ಇಲ್ಲ ಇಂಟರ್ಸೆಪ್ಟರ್ ಬೇಕಾ, ಇಲ್ಲ ಮೀಟಿಯರ್ ಬೇಕಾ, ಇಲ್ಲ ಹಿಮಾಲಯ ಗಾಡಿ ಬೇಕಾ? ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ನೀವು ನೋಡ್ತಾ ಇರಬಹುದು. ಪ್ರತಿಯೊಂದು ಕಲರ್ ಅಲ್ಲಿ ಪ್ರತಿಯೊಂದು ಮಾಡೆಲ್ ಅಲ್ಲೂ ಕೂಡ ಇಲ್ಲಿ ಗಾಡಿಗಳ ಅವೈಲಬಿಲಿಟಿ ಇರುತ್ತೆ. ಎಲ್ಲಾನು ಕೂಡ ತುಂಬಾನೇ ಕಡಿಮೆ ಡ್ರಿವನ್, ಮತ್ತೆ ಮ್ಯಾಕ್ಸಿಮಮ್ ಎಲ್ಲಾನು ಕೂಡ ಸಿಂಗಲ್ ಓನರ್ ಗಳೇ ಗಾಡಿಗಳಾಗಿರುತ್ತೆ. ಇಲ್ಲ ಸರ್ ನಮಗೆ ಜಾವಾ ಬೇಕು ಅಂದ್ರೆ ಜಾವಾ ಗಾಡಿ ಕೂಡ ಸಿಗುತ್ತೆ. ಜಾವಾ 42 ನೋಡ್ತಾ ಇರಬಹುದು. ಥಂಡರ್ಬರ್ಡ್ 350 ನೋಡಬಹುದು. ಇದು ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಇಲ್ಲ ತುಂಬಾ ಜನ ಸರ್ ನಂಗೆ ಎಕ್ಸ್ಪಲ್ಸ್ ಬೇಕು ಅಂತ ಹೇಳ್ತೀರಾ, ನೀವು ನೋಡ್ತಾ ಇರಬಹುದು. ಎಕ್ಸ್ಪಲ್ಸ್ ಇರುತ್ತೆ, ಬೆನೆಲಿ ಗಾಡಿಗಳಿರುತ್ತೆ, ಮತ್ತೆ ಆರ್ಲಿ ಡೇವಿಡ್ಸನ್ ಅದು ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಸರ್ ನಮಗೆ ಪೆಟ್ರೋಲ್ ಗಾಡಿಗಳು ಬೇಡ ಸರ್, ಎಲೆಕ್ಟ್ರಿಕ್ ಗಾಡಿ ಬೇಕು ಅನ್ನೋರಿಗೆ ನೀವು ನೋಡ್ತಾ ಇರಬಹುದು. ಓಲಾ ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ನಿಮಗೆ ಸಾಲದ ಸೌಲಭ್ಯ ಅಂದ್ರೆ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. ಅಂದ್ರೆ ಮೈಸೂರು ಆಗಿರ್ಬೋದು, ಮಡಿಕೇರಿ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ತಿಪ್ಟೂರು ಮತ್ತೆ ತುಮಕೂರು ಇಷ್ಟು ಮತ್ತೆ ಹಾಸನ್ ಇಷ್ಟು ಕಡೆ ನಿಮಗೆ ಲೋನ್ ಕೂಡ ಅವೈಲಬಿಲಿಟಿ ಇರುತ್ತೆ. ಮತ್ತೆ ನೀವು ನೋಡ್ತಾ ಇರ್ಬೋದು R15 V2 ಬೇಕಾ, V3 ಬೇಕಾ, V4 ಬೇಕಾ, ಇಲ್ಲಾಂದ್ರೆ R15M ಬೇಕಾ, ಪ್ರತಿಯೊಂದು ಗಾಡಿ ಕೂಡ ಇಲ್ಲಿ ಸಿಗುತ್ತೆ. ನಾನು ಯಾವುದೇ ರೀಲ್ ಹಾಕಿದ್ರು ಕೂಡ ಎಲ್ಲರೂ ಕೇಳುವಂಥದ್ದು MT15 ಇದೆಯಾ ಸರ್ ಅಂತ. ಸೊ ನೀವು ನೋಡ್ತಾ ಇರ್ಬೋದು MT15 2022 ಮಾಡೆಲ್ ಈ ಗಾಡಿ ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಇವತ್ತು 2 ವೀಲರ್ ಶೋರೂಮ್ ಬಂದಿದ್ದೀನಿ, ಜುಬಿ ಮೋಟಾರ್ ಕಂಪನಿ ಅಂತ. ಇದು ನಿಮಗೆ ಮೈಸೂರು ಮಂಡಿ ಮಾಲ್ದಲ್ಲಿ ಈ ಶೋರೂಮ್ ಇರುತ್ತೆ. ಇವ್ರ ಹತ್ರ ಇಲ್ಲಾಂದ್ರೂ ನಿಮಗೆ 100+ ವೆಹಿಕಲ್ಸ್ ಎನಿ ಟೈಮ್ ನಿಮಗೆ ಸ್ಟಾಕ್ಸ್ ಅಲ್ಲಿ ಇರುತ್ತೆ. ನಿಮ್ಗೆ ಯಾವ ಗಾಡಿ ಬೇಕಾದ್ರೂ ಕೂಡ ನೀವು ಇಲ್ಲಿ ಚೆಕ್ ಇನ್ ಆಗ್ಬೋದು, ಬರ್ಬೋದು, ಟೆಸ್ಟ್ ರೈಡ್ ನೋಡ್ಬೋದು, ಮತ್ತೆ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಲೋನಲ್ಲೂ ಕೂಡ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಈಗ ನಾನು ನಿಮಗೆ ಇಲ್ಲಿರುವಂಥ ಪ್ರತಿಯೊಂದು ಗಾಡಿಗಳು ಕೂಡ ನೀವು ನೋಡ್ತಾ ಇರ್ಬೋದು. ಎಲ್ಲಾದ್ರದ್ದು ಕೂಡ ನಾನು ವಿಡಿಯೋದ್ರಲ್ಲಿ ನಾನು ಡೀಟೇಲ್ ಕೊಡ್ತೀನಿ ಅಂದರೆ ನಿಮಗೆ 1 ಅವರ್ ಮೇಲಾಗುತ್ತೆ. ಮತ್ತೆ ಓನರು ಮತ್ತೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಎಲ್ಲರೂ ಕೂಡ ಬಿಸಿ ಇದ್ದಾರೆ, ಅಂದ್ರೆ ಕಸ್ಟಮರ್ಸ್ ಇರೋದ್ರಿಂದ ಎಲ್ಲರೂ ಕೂಡ ಬಿಸಿ ಇರೋದ್ರಿಂದ ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಂದರಲ್ಲೂ ಕೂಡ ಪ್ರೈಸ್ ಟ್ಯಾಗ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನ ನೋಡಿ ನನ್ನ ಕಡೆಯಿಂದ ನಾನು ಎಷ್ಟಾಗುತ್ತೆ ಅಷ್ಟು ಡೀಟೇಲ್ಸ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಇದಕ್ಕೂ ಮೇಲೆ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಾದ್ರೂ ಕೂಡ ವಿಡಿಯೋದಲ್ಲಿ ಇರುವಂಥ ಇವರನ್ನ ಒಂದು ನಂಬರ್ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ನೀವು ಪಡಿಬೋದು. ಬನ್ನಿ ತಡ ಮಾಡೋದು ಬೇಡ, ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕೇಳುವಂಥದ್ದು ಅಂದ್ರೆ ತುಂಬಾನೇ ಹೈ ಡಿಮ್ಯಾಂಡ್ ಅಲ್ಲಿ ಕೇಳುವಂಥ ಗಾಡಿ KTM. ಸೊ ನೀವು ನೋಡ್ತಾ ಇರ್ಬೋದು KTM RC K25 ರಿಜಿಸ್ಟರ್ಡ್ ವೆಹಿಕಲ್. KTM RC ಇದು ಬಂದು ನಿಮಗೆ 200cc ವೆಹಿಕಲ್ ಇದಾಗಿರುತ್ತೆ. ಇದ್ರ ಡೀಟೇಲ್ಸ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಇದು ಬಂದು ನಿಮಗೆ 2018 ಮಾಡಲು. ನಿಮಗೆ ಓನರ್ಸ್ ಎಲ್ಲ ಡೀಟೇಲ್ಸ್ ಬೇಕಂದ್ರೆ ಇವ್ರು ಕರೆ ಮಾಡ್ಬೋದು, ಹೆಚ್ಚಿನ ಮಾಹಿತಿನ ಪಡಿಬೋದು. ಇದ್ರದ್ದು ಪ್ರೈಸ್ ನಿಮಗೆ ಅಂದ್ರೆ ಫೈನಲ್ ಪ್ರೈಸ್ ಆಫರ್ ಅಲ್ಲಿ ನಿಮಗೆ 1,75,000 ಅಂದ್ರೆ 1,75,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಕರೆ ಮಾಡ್ಬೋದು. ಸರ್ ಇಲ್ಲ ನನಗೆ ಬೇರೆ ಕಲರ್ ಅಲ್ಲಿ ಬೇಕು ಸರ್, ವೈಟ್ ಬೇಡ ಅನ್ನೋರಿಗೆ ನಿಮ್ಗೆ ಅದು ಕೂಡ ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ KTM RC 390 K55 ರಿಜಿಸ್ಟರ್ಡ್ ಅಂದ್ರೆ ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಇದು 2015 ಮಾಡಲು. ಇದರದ ಒಂದು ಫೈನಲ್ ಪ್ರೈಸ್ 1,55,000 1,55,000 ಇರುತ್ತೆ. ಇದಕ್ಕೂ ಕೂಡ ನೀವು ಕರೆ ಮಾಡ್ಬೋದು. ಮತ್ತೆ MT15 ಇದು ಬಂದು ನಿಮಗೆ 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದರ ಒಂದು ಕೋಟಿಂಗ್ ಪ್ರೈಸ್ 1,85,000 ಇರುತ್ತೆ. ಬಟ್ ನಿಮಗೆ ಆಫರ್ ಅಲ್ಲಿ 175 ಅಂದ್ರೆ 1,75,000 ನಿಮ್ಗೆ ಇದು ಕೂಡ ಕ್ಲೋಸ್ ಆಗುತ್ತೆ. ಇಲ್ಲ ನಿಮಗೆ ಪಲ್ಸರ್ ಏನಾದ್ರು ಬೇಕು ಅಂದ್ರೆ ನಿಮಗೆ ಪಲ್ಸರ್ ಕೂಡ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ ಪಲ್ಸರ್ 2021 ಅಂದ್ರೆ 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದ್ರದ್ದು ಕೋಟಿಂಗ್ ಪ್ರೈಸ್ 1,38,000 ಇದೆ. ನಿಮಗೆ ಫೈನಲ್ 1,28,000 1,28,000 ನಿಮ್ಗೆ ಇದಕ್ಕೆ ಫೈನಲ್ ಪ್ರೈಸ್ ಇರುತ್ತೆ. ಇಲ್ಲ ಬೇರೆದು 220 ಬೇಕಂದ್ರೆ ನಿಮ್ಗೆ ಅದು ಕೂಡ ಆಪ್ಷನ್ ಅಲ್ಲಿ ಇರುತ್ತೆ. ಇದು ಬಂದು ನಿಮಗೆ K09 ಅಂದ್ರೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್. ಇದು ಇದ್ರ ಬಗ್ಗೆ ಕೂಡ ಡೀಟೇಲ್ ಚೆಕ್ ಮಾಡ್ತಾ ಇದೀನಿ. 2023 ಮಾಡಲು ಸಿಂಗಲ್ ಓನರು. ಕೋಟಿಂಗ್ ಪ್ರೈಸ್ 1,45,000 ಇದೆ. ಇದು ನಿಮಗೆ 1,35,000 1,35,000 ನಿಮಗೆ ಫೈನಲ್ ಆಗುತ್ತೆ. ಇದೇ ತರ 220ಗಳು ತುಂಬಾನೇ ಇರುತ್ತೆ. ನಿಮಗೆ ಯಾವುದೇ ಮಾಡೆಲ್ ಬೇಕಿದ್ರು ಕೂಡ ಇವರು ಕರೆ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಇವೆಲ್ಲನೂ ಕೂಡ 220ನೇ. ಇನ್ನೂ ಕೂಡ ಸ್ಟಾಕ್ಸ್ ಅಲ್ಲಿ ಆ ಕಡೆ ಇರುತ್ತೆ. ಬಟ್ ಕೆಲವೊಂದು ಡೀಟೇಲ್ಸ್ ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ನೀವು ನೋಡ್ತಾ ಇರ್ಬೋದು ಯೂನಿಕಾರ್ನ್. ಇದು ಬಂದು ನಿಮಗೆ K09 ಅಂದ್ರೆ ನಿಮಗೆ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ 2022 ಮಾಡೆಲ್ ವೆಹಿಕಲ್. ಇದು ಇದ್ರದ್ದು ನಿಮಗೆ ಫೈನಲ್ ಪ್ರೈಸ್ 1,15,000 1,15,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಇದೇ ತರ ಮತ್ತೊಂದು ಯೂನಿಕಾರ್ನ್ ಇರುತ್ತೆ. ಯಾರು ಬೇಕು ನೀವು ಕರೆ ಮಾಡ್ಬೋದು. ಮತ್ತೆ TVS ಅವರಲ್ಲಿ ರೈಡರ್ ಅಂತ ಒಂದು ಗಾಡಿ ಲಾಂಚ್ ಆಗಿತ್ತು, ನಿಮ್ಗೆ ಯಾರು ನೋಡಿ ಹೇಳ್ತೀರಾ. ಇದು ಬಂದು ನಿಮಗೆ K11 ಅಂದ್ರೆ ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಹೆಡ್ಲೈಟ್ ಶೇಪ್ ಎಲ್ಲಾನು ಕೂಡ ನ್ಯೂ ಶೇಪ್. ಇದು ಬಂದು ನಿಮಗೆ 2022 ಮಾಡಲು ನಿಮಗೆ ಸಿಂಗಲ್ ಓನರ್ ವೆಹಿಕಲ್. ಇದ್ರದ್ದು ಫೈನಲ್ ಪ್ರೈಸ್ ನಿಮಗೆ 85,000 85,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ.
ಇಲ್ಲ ಸರ್, ನನಗೆ ರೈಡರ್ ಬೇಡ, ನನಗೆ ಅಪಾಚೆ ಬೇಕು ಅನ್ನೋರಿಗೆ ನೀವು ನೋಡ್ತಾ ಇರ್ಬೋದು, ಅಪಾಚೆ ಕೂಡ ಇವ್ರ ಹತ್ರ ಸ್ಟಾಕ್ಸಲ್ಲಿ ಇರುತ್ತೆ. ಇದು ಬಂದು ನಿಮಗೆ ಅಪಾಚೆ 200cc K09 ಅಂದರೆ ಲೋಕಲ್ ಮೈಸೂರು ಪಾಸಿಂಗ್ 22-23 22ನೇ ಮಾಡಲ್ ಮತ್ತು 22 ಮಾಡಲ್ 23 ರಿಜಿಸ್ಟ್ರೇಷನ್ ಆಗಿರುತ್ತೆ. ಇದಕ್ಕೆ ನಿಮಗೆ ಸಿಂಗಲ್ ಓನರ್ ಗಾಡಿಗೆ ಇದು 1,20,000 1,20,000 ಫೈನಲ್ ಇರುತ್ತೆ. ಮತ್ತು ಪಲ್ಸರಲ್ಲಿ NS 200 ಎಲ್ಲ ನೀವು ನೋಡೇ ಇರ್ತೀರಾ. ಸೊ ಅಂತಂದರೆ ಇವಾಗ ಹೊಸದಾಗಿ ಬಂದಂಥ ಗಾಡಿ N150 ನೀವು ನೋಡ್ತಾ ಇರ್ಬೋದು. ಇದು ಕೂಡ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಜೊತೆ ಬರುವಂಥ ಹೆಡ್ಲೈಟ್ ಜೊತೆ ಬರುತ್ತೆ. ಇದು ಬಂದು ನಿಮಗೆ ಪಲ್ಸರ್ N150 K09 ಲೋಕಲ್ ಮೈಸೂರು ಪಾಸಿಂಗ್ 2023ನೇ ಮಾಡಲು. ನಿಮಗೆ ಇದ್ರದ್ದು ಆಸ್ಕಿಂಗ್ ಪ್ರೈಸ್ 1,25,000 ಇರುತ್ತೆ. ಬಟ್ ನಿಮಗೆ ಡಿಸ್ಕೌಂಟಲ್ಲಿ 1,15,000 1,15,000 ರುಪೀಸ್ ನಿಮಗೆ ಫೈನಲ್ ಇರುತ್ತೆ. ಇದೇ ಥರ ನಿಮಗೆ ಪಲ್ಸರ್ ಗಾಡಿಗಳು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟಿರುತ್ತೆ ಸ್ಟಾಕ್ಸಲ್ಲಿ ಅಂತ. ನಾವು ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ. NS 200 ಬೇಕಾ ನಿಮ್ಗೆ ಅದು ಕೂಡ ಸಿಗುತ್ತೆ. ಪಲ್ಸರ್ 150 ಪಲ್ಸರ್ 180 ಸೊ ಎಲ್ಲನೂ ಕೂಡ ನಿಮಗೆ ಸ್ಟಾಕ್ಸಲ್ಲಿರುತ್ತೆ. ಇಲ್ಲೊಂದು NS 200 ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು K42 ಅಂದರೆ ನಿಮಗೆ ಇದು ರಾಮನಗರ್ ರಿಜಿಸ್ಟರ್ಡ್ ವೆಹಿಕಲು. ಇದು ನಿಮಗೆ 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ನಿಮಗೆ ಫೈನಲ್ ಪ್ರೈಸು 1,35,000 1,35,000 ಇರುತ್ತೆ. ಮತ್ತು NS 125 ಸರ್ 200 ಮೈಲೇಜ್ ಕಡಿಮೆ ಬರುತ್ತೆ. ನಮಗೆ ಕಡಿಮೆ CC ಬೇಕು ಅನ್ನೋರಿಗೆ 125cc ಕೂಡ ಇರುತ್ತೆ. ಇದು ಬಂದು ನಿಮಗೆ 22 ಮಾಡಲ್ 2022 ಮಾಡಲ್ K11 ಅಂದರೆ ಸಕ್ಕರೆ ನಾಡು ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲು. 1,05,000 ಆಕ್ಟಿಂಗ್ ಪ್ರೈಸ್ ಇರುತ್ತೆ. ಫೈನಲ್ ಪ್ರೈಸ್ ನಿಮಗೆ 95,000ಗೆ ನಿಮಗೆ ಕ್ಲೋಸ್ ಆಗುತ್ತೆ. ಸೊ ಇದೇ ಥರ ನೀವು ನೋಡ್ತಾ ಇರ್ಬೋದು ಎಷ್ಟು ಗಾಡಿಗಳಿರುತ್ತೆ ಅಂತ. ಯಾವುದೇ ಗಾಡಿ ಬೇಕಾದ್ರೂ ಕೂಡ ನೀವು ಗಾಡಿಗಳು ತುಂಬ ಇರೋದ್ರಿಂದ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ನಾವು ಚೆಕ್ ಮಾಡಿ ತಿಳಿಸೋದು ದಯವಿಟ್ಟು ಕಷ್ಟ ಇರುತ್ತೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ಮತ್ತು R15 V3 2019 ಅಂದರೆ 2019ನೇ ಮಾಡಲು ಸೆಕೆಂಡ್ ಓನರ್ ಅಂದರೆ 2 ಓನರ್ ಆಗಿರ್ತಾರೆ. ಇದ್ರದ್ದು ಪ್ರೈಸು ಶೋರೂಮ್ ಕೋಟೆಡ್ ಪ್ರೈಸು 1,60,000 ಇರುತ್ತೆ. 1,60,000 ಬಟ್ ನಿಮಗೆ ಫೈನಲ್ 1,50,000 1,50,000ಗೆ ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಇಲ್ಲ ನಿಮಗೆ ಬೇರೆ ವರ್ಷನ್ 3 ಬೇರೆ ಗಾಡಿ ಬೇಕು ಅಂದರೆ ಅದು ಕೂಡ ಸ್ಟಾಕ್ಸಲ್ಲಿ ಇರುತ್ತೆ. K09 ಅಂದರೆ ನಿಮಗೆ ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಇದು ಬಂದು 2021 ಮಾಡಲ್ ಸಿಂಗಲ್ ಓನರು. ನಿಮಗೆ ಶೋರೂಮ್ದು ಕೋಟೆಡ್ ಪ್ರೈಸು 1,85,000 ಇರುತ್ತೆ. ನಿಮಗೆ ಫೈನಲ್ಲು 175 1,75,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಕ್ಲೋಸ್ ಆಗುತ್ತೆ. ಇದೇ ಥರ ನಿಮ್ಗೆ R15 ಯಾವ್ದು ಬೇಕಾದ್ರೂ ಕೂಡ ನೀವು ಕಾಲ್ ಮಾಡ್ಬೋದು. ಇದು ಬಂದು ನಿಮಗೆ R15 V4 ಇದು ಅಂದರೆ ವರ್ಷನ್ 4 ರೀಸೆಂಟ್ ಮಾಡಲ್. ಇದು K09 ಲೋಕಲ್ ಮೈಸೂರು ಪಾಸಿಂಗು 22 ರಿಜಿಸ್ಟರ್ಡ್ 2022ನೇ ಮಾಡಲು ಸಿಂಗಲ್ ಓನರು. ಶೋರೂಮ್ ಕೋಟೆಡ್ ಪ್ರೈಸ್ 2,20,000 ಇರುತ್ತೆ. ಬಟ್ ಫೈನಲ್ ಪ್ರೈಸ್ ನಿಮಗೆ 2,10,000 ಅಂದರೆ 2,10,000ಗೆ ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ನಿಮಗೆಲ್ಲ ಒಳ್ಳೆ ಸ್ಯಾಲ್ರಿ ಇದ್ದು ನಿಮ್ದೆಲ್ಲ ಸಿಬಿಲ್ ಎಲ್ಲ ಚೆನ್ನಾಗಿತ್ತು ಅಂದರೆ ಮಿನಿಮಮ್ ನಿಮಗೆ 10,000-20,000 ಡೌನ್ ಪೇಮೆಂಟಲ್ಲಿ ಈ ಗಾಡಿಗಳು ಸಿಗುತ್ತೆ. ಯಾಕಂದರೆ ನಾನು ಇವ್ರ ಹತ್ರ R15 V3 ತೊಗೊಂಡಿದ್ದೀನಿ. 10,000 ಡೌನ್ ಪೇಮೆಂಟಲ್ಲಿ ತೊಗೊಂಡಿದ್ದೀನಿ. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಮತ್ತು ವೈಟ್ ಕಲರಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಕೂಡ ಇರುತ್ತೆ. ಮೋಟೋ GP ವೇರಿಯಂಟ್ ಇದು R15 V4. ನಿಮಗೆ ಇದ್ರ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ. ಇದು ಬಂದು 2022 ಅಂದರೆ 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲು. 2,20,000 ಕೋಟಿಂಗ್ ಪ್ರೈಸ್ ಇರುತ್ತೆ. ಫೈನಲ್ ಪ್ರೈಸ್ ನಿಮಗೆ 2,10,000 2,10,000ಗೆ ನಿಮಗೆ ಈ ಗಾಡಿ ಆಗುತ್ತೆ. ಮತ್ತು ಬ್ಲೂ ಕಲರಲ್ಲೂ ಕೂಡ ಇಲ್ಲಿ ಗಾಡಿ ಇರುತ್ತೆ. K09 ಅಂದರೆ ನಿಮಗೆ ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರದ್ದು ಡೀಟೇಲ್ ಟ್ಯಾಗ್ ಇಲ್ಲ. ಸೊ ಅದಕ್ಕೋಸ್ಕರ ಮಿಸ್ ಆಗಿದೆ. ಯಾರೇ ಬೇಕಾದರೂ ಕೂಡ ಇವ್ರಿಗೆ ಕರೆ ಮಾಡ್ಬೋದು. ತುಂಬ ಜನ ಔಟ್ಸೈಡ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಹಿಮಾಲಯ ದಿ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಹಿಮಾಲಯನ್ ಇವ್ರ ಹತ್ರ 2 ಗಾಡಿ ಇರುತ್ತೆ. ಇವ್ರದ್ದು ಇನ್ನೊಂದು ಬ್ರಾಂಚ್ ಇರುತ್ತೆ. ಅಲ್ಲೂ ಕೂಡ ತುಂಬಾನೇ ಸ್ಟಾಕ್ಸಲ್ಲಿ ಇರುತ್ತೆ. ಬಟ್ ಈ ಬ್ರಾಂಚಲ್ಲಿ ಎಷ್ಟಿದೆ ಸ್ಟಾಕ್ಸ್ ಅದರದ್ದು ಕೆಲವೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದೀವಿ. ಈ ಹಿಮಾಲಯ ಸೊ ನೀವು ನೋಡ್ತಾ ಇರ್ಬೋದು 2020 ಮಾಡಲು. ಇದು ಬಂದು ನಿಮಗೆ ಸಿಂಗಲ್ ಓನರ್ ಆಗಿರುತ್ತೆ. 2020 ಮಾಡಲ್ ಸಿಂಗಲ್ ಓನರು. 2,25,000 ಕೋಟಿಂಗ್ ಪ್ರೈಸು. ಫೈನಲ್ ಪ್ರೈಸ್ ನಿಮಗೆ 2,15,000 2,15,000 ಆಗುತ್ತೆ. ಮಿನಿಮಮ್ ಡೌನ್ ಪೇಮೆಂಟ್ ಇವತ್ತು ಎಲ್ಲದಕ್ಕೂ ಕೂಡ ನಿಮಗೆ 30ರಿಂದ ಒಂದು 50,000 ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿಗಳು ಪರ್ಚೇಸ್ ಮಾಡ್ಬೋದು. ಮತ್ತು ಇನ್ನೊಂದು ನೀವು ನೋಡ್ತಾ ಇರ್ಬೋದು ಇದು ಕೂಡ ಹಿಮಾಲಯ ಲೋಕಲ್ ಮೈಸೂರು ಗಾಡಿ ಅಂದರೆ ಇದು ಕೂಡ K09 ರಿಜಿಸ್ಟರ್ಡ್ ವೆಹಿಕಲು. ಇದರದ್ದು ಬಾಡೆಲ್ ನಾವು ಹೇಳಬೇಕು ಅಂದರೆ ಇದು 2022 ಮಾಡಲು 400cc ಹಿಮಾಲಯ ನಿಮಗೆಲ್ಲ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನು CC ಮೆನ್ಷನ್ ಮಾಡ್ತಲ್ಲ. ಇದು ಕೂಡ ನಿಮಗೆ ಸಿಂಗಲ್ ಓನರ್ ಅಂದರೆ ಫಸ್ಟ್ ಓನರ್ ಗಾಡಿ. ಕೋಟಿಂಗ್ ಪ್ರೈಸ್ 275 2,75,000 ಹೇಳ್ತಿದ್ದಾರೆ. ನಿಮಗೆ ಫೈನಲ್ ಅಂತ ಹೇಳೋದಾದ್ರೆ 2,65,000 2,65,000ಗೆ ನಿಮಗೆ ಫೈನಲ್ ಆಗುತ್ತೆ. ಮತ್ತು ಮೀಟಿಯರ್ ನೀವು ನೋಡ್ತಾ ಇರ್ಬೋದು K05 ರಿಜಿಸ್ಟರ್ಡ್ ವೆಹಿಕಲು. ಇದು ಕೂಡ ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು ರಾಯಲ್ ಎನ್ಫೀಲ್ಡ್ ಅವ್ರದ್ದು. ಇದು ನಿಮಗೆ 2023 ಮಾಡಲ್ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲು. ನಿಮಗೆ ಶೋರೂಮ್ ಕೋಟೆಡ್ ಪ್ರೈಸು 4,20,000 ಇರುತ್ತೆ. ನಿಮಗೆ ಫೈನಲ್ ಪ್ರೈಸು 4,10,000 4,10,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಮತ್ತು ಇಂಟರ್ಸೆಪ್ಟರ್ 650cc ಇಂಜಿನು K01 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರದ್ದು ಮಾಡಲ್ ಹೇಳಬೇಕು ಅಂದರೆ 2020 ಮಾಡಲು. ಇದ್ರದ್ದು ಫೈನಲ್ ಪ್ರೈಸು 2,85,000 2,85,000 ಇರುತ್ತೆ. ಮತ್ತು ಅಂಟರಲ್ಲಿ ನಿಮಗೆ ಇಲ್ಲಿ 2 ಕಲರಲ್ಲಿ ಇರುತ್ತೆ. ಒಂದು ನಿಮಗೆ ಬ್ಲ್ಯಾಕ್ ಅಲ್ಲಿ ಡ್ಯುಯಲ್ ಟೋನ್ ಬೇಕಂದ್ರೆ ಬ್ಲ್ಯಾಕ್ ಮತ್ತೆ ಗ್ರೇ ಇದು ಸಿಲ್ವರ್ ಕಲರ್ಗೆ ಹೋಗ್ಬೋದು. ಇಲ್ಲಾಂದ್ರೆ ರೆಡ್ ಅಂಡ್ ಬ್ಲಾಕ್ ಕಲರ್ 2 ಕೂಡ ಇರುತ್ತೆ. ಇದು ಬಂದು ನಿಮಗೆ K51 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರದ್ದು ಡೀಟೇಲ್ ಹೇಳಬೇಕು ಅಂದರೆ ನಿಮಗೆ 2023 ಮಾಡಲ್
ನಿಮಗೆ ಸಿಂಗಲ್ ಓನರು ಫೈನಲ್ ನಿಮಗೆ 2 ಲಕ್ಷ ಅಂದರೆ 2 ಲ್ಯಾಕ್ಸ್ಗೆ ನಿಮ್ಗೆ ಈ ಗಾಡಿ ಫೈನಲ್ ಆಗುತ್ತೆ. ಮತ್ತೆ ಇನ್ನೊಂದು ಅಂಟರ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಅಂಟರ್ 350cc ಎರಡು ಗಾಡಿ ಕೂಡ. ಇದು ಬಂದು ನಿಮಗೆ 2022 ಮಾಡಲು ಸಿಂಗಲ್ ಓನರ್ ಗಾಡಿ ಫೈನಲ್ ನಿಮಗೆ 1,85,000 1,85,000 ರೂಪೀಸ್ ಇರುತ್ತೆ. ಸರ್ ಇದನ್ನು ತೋರಿಸ್ತಾ ಇದ್ರಲ್ಲ, ನಮಗೆ ಡ್ಯೂಕ್ ಬೇಕು ಅನ್ನೋರಿಗೆ ಡ್ಯೂಕು ಕೂಡ ಆಪ್ಷನಲ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲಾದರೂ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀವಿ 1 by 1 ಎಷ್ಟಾಗುತ್ತೆ ಅಷ್ಟು ಕೂಡ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ KTM ಡ್ಯೂಕ್ K08 ರಿಜಿಸ್ಟರ್ಡ್ ವೆಹಿಕಲ್ 2022 ಮಾಡಲು ನಿಮಗೆ ಫೈನಲ್ ಪ್ರೈಸು 2,25,000 2,25,000ಗೆ ನಿಮ್ಗೆ ಇದು ಫೈನಲ್ ಪ್ರೈಸ್ ಇರುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. 250cc ಬೈಕ್ ಅದಾಗಿರುತ್ತೆ ಅದು. ಮತ್ತೊಂದು ನಿಮಗೆ ಲೋಕಲ್ ಮೈಸೂರು K09 ರಿಜಿಸ್ಟರ್ಡ್ ವೆಹಿಕಲ್ ಇದು ಬಂದು ನಿಮಗೆ 200cc ವೆಹಿಕಲ್ 2022 ಅಂದರೆ 2022 ಮಾಡಲು ಫೈನಲ್ ಪ್ರೈಸ್ 2 ಲಕ್ಷ 2 ಲ್ಯಾಕ್ಸ್ ಫೈನಲ್ ಪ್ರೈಸ್. ಡೌನ್ ಪೇಮೆಂಟ್ ಅಂತ ಹೇಳೋದಾದ್ರೆ ಇವಕ್ಕೆಲ್ಲ ಕೂಡ ನಿಮಗೆ 30,000 ರಿಂದ 60,000 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಈ ಥರ KTM 200 ಇದು ಕೂಡ ಅವೈಲಬಿಲಿಟಿ ಇರುತ್ತೆ. ಸೊ ಬಟ್ ಇವಾಗ ತುಂಬಾ ಹೈ ಡಿಮ್ಯಾಂಡ್ ಇರುವಂಥ ಕೆಲವೊಂದು ಗಾಡಿಗಳು ಮಾತ್ರ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. RC 200 18 ಮಾಡಲು ನೀವು ನೋಡ್ತಾ ಇರ್ಬೋದು 1,75,000 1,75,000 ನಿಮ್ಗೆ ಈ ಗಾಡಿಗೆ ಫೈನಲ್ ಇರುತ್ತೆ. ಸೊ ಮತ್ತೊಂದು RC ಇದು ಕೂಡ ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ 2018 ಮಾಡಲು 2018 ಮಾಡಲು ನಿಮಗೆ ಫೈನಲ್ ಪ್ರೈಸು 1,75,000 1,75,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಮತ್ತೆ ಅಡ್ವೆಂಚರ್ ಗಾಡಿಲಿ ಹೋಗ್ತೀನಿ ಅಂದರೆ ನೀವು ನೋಡ್ತಾ ಇರ್ಬೋದು KTM 390cc ಗಾಡಿ ಇದ್ರದ್ದು ಡೀಟೇಲ್ಸ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಯಾರಾದ್ರೂ ಲಾಂಗ್ ರೈಡ್ ಹೋಗ್ತೀನಿ ಅಂದರೆ ಅಡ್ವೆಂಚರ್ ಬೈಕ್ ಹುಡುಕ್ತಿರೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ. ಇದು ಬಂದು ನಿಮಗೆ 22 ಮಾಡಲ್ 2022 ಮಾಡಲು ಸಿಂಗಲ್ ಓನರ್ ಗಾಡಿ ನಿಮಗೆ ಫೈನಲ್ ಪ್ರೈಸು 3,15,000 3,15,000 ರೂಪೀಸ್ ನಿಮ್ಗೆ ಇದಕ್ಕೆ ಗಾಡಿಗೆ ಫೈನಲ್ ಪ್ರೈಸ್ ಇರುತ್ತೆ. ಇಷ್ಟು ಮಾತ್ರ ಅಲ್ಲ, ಸೊ ಇನ್ನು ನೀವು ಡ್ಯೂಕ್ಗಳೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಇರುತ್ತೆ ಅಂತ. ತುಂಬಾನೇ ವೆರೈಟಿ ಗಾಡಿಗಳು ನಿಮಗೆ ಸಿಗುತ್ತೆ. ಇದ್ರದ್ದು ಕೂಡ ನಿಮ್ಗೆ ಡೀಟೇಲ್ಸ್ ಬೇಕು ಅಂತ ಕಾಲ್ ಮಾಡ್ಬೋದು. ಮತ್ತು RC 200 RC 390 ಆ ಗಾಡಿಗಳು ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿಗಳು ಎಷ್ಟು ಸ್ಟಾಕ್ಸಲ್ಲಿ ಇರುತ್ತೆ ಅಂತ. ಮತ್ತು GT ಬೇಕಂದರೆ GT ಕೂಡ ನಿಮ್ಗೆ ಸಿಗುತ್ತೆ. GT ಕೂಡ ಅವೈಲಬಿಲಿಟಿ ಇರುತ್ತೆ. ಇದ್ರದ್ದು ಪ್ರೈಸ್ಗೆ ನೀವು ಕಾಲ್ ಮಾಡಬೇಕಾಗುತ್ತೆ, ಟ್ಯಾಗ್ ಇಲ್ಲ. ಸೊ ಎಕ್ಸ್ಪಲ್ಸ್ 200 4V ಅಂದರೆ 4 ವೋಲ್ದು ಅಂದರೆ ಇದು ಬಂದು ನಿಮಗೆ ನ್ಯೂ ಮಾಡಲ್ ನೀವು ನೋಡ್ತಾ ಇರ್ಬೋದು. ವಿತ್ ಹ್ಯಾಂಡ್ ಗಾರ್ಡ್ ಎಲ್ಲನೂ ಕೂಡ ಬರುತ್ತೆ. ಮಾಡಲ್ ಬಂದ್ಬಿಟ್ಟು ನಿಮಗೆ 2022 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ನಿಮಗೆ ಫೈನಲ್ ಅಂತ ಹೇಳಿದ್ರೆ ಒಂದು 1,45,000 ಚೇಂಜು ಅಂದರೆ 1,45,000 1,47,000 ಈ ರೇಂಜಲ್ಲಿ ಈ ಗಾಡಿ ನಿಮಗೆ ಫೈನಲ್ ಆಗುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಇಲ್ಲಾಂದರೆ ಸೂಪರ್ ಬೈಕ್ಸ್ ಬೇಕು ಅನ್ನೋರಿಗೆ ಬೆನೆಲಿ ಕೂಡ ಇರುತ್ತೆ. ಮತ್ತು ಡಾಮಿನರ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಡಾಮಿನರ್ ಮತ್ತು ಬೆನೆಲಿ ಮತ್ತು ಆರ್ಲಿ ಡೇವಿಡ್ಸನ್ ಮತ್ತು ಮೊಪೆಡ್ ಎಪ್ರಿಲ್ ಆಗಿರ್ಬೋದು, ಬರ್ಗ್ಮ್ಯಾನ್ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಗಾಡಿ ಕೂಡ ಸಿಗುತ್ತೆ. ಮತ್ತು ತುಂಬಾ ಹೈ ಡಿಮ್ಯಾಂಡಲ್ಲಿ ಕೇಳುವಂಥ ಜಾವಾ ಕೂಡ ಇರುತ್ತೆ ಇವ್ರ ಹತ್ರ. 2022 ಮಾಡಲು ನಿಮಗೆ ಫೈನಲ್ ಪ್ರೈಸ್ ಒಂದು 1,40,000 ಚೇಂಜಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಮತ್ತು ಬುಲೆಟ್ಗಳಿಗೆ ಅಂತ ಬಂದರೆ ಸೊ ನೀವು ನೋಡ್ತಾ ಇರ್ಬೋದು ಸಿಲ್ವರ್ ಬೇಕಾ, ಬ್ಲೂ ಬೇಕಾ, ಆರ್ಮಿ ಗ್ರೀನ್ ಬೇಕಾ, ಬ್ರೌನ್ ಬೇಕಾ, ವೈಟು, ಮೆಟಲ್ ಗ್ರೇ, ಬ್ಲ್ಯಾಕ್ ಕಲರ್, ಈಗ ಪ್ರತಿಯೊಂದು ಗಾಡಿ ಕೂಡ ಇರುತ್ತೆ. ಸೊ ಈಗ ಕೆಲವೊಂದು ಗಾಡಿದು ನಾನು ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಬ್ಲೂ ಕಲರಲ್ಲಿ ಇರುವಂಥ ಗಾಡಿ ಇದು ಬಂದು 2015 ಸಿಂಗಲ್ ಓನರ್ ಗಾಡಿ ನಿಮಗೆ ಫೈನಲ್ ಪ್ರೈಸು 1,38,000 1,38,000 ನಿಮಗೆ ಫೈನಲ್ ಇರುತ್ತೆ. ಮತ್ತು ಆರ್ಮಿ ಗ್ರೀನಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ 2020 ಮಾಡಲು ನಿಮಗೆ ಫೈನಲ್ ಪ್ರೈಸು 2,10,000 2,10,000 ನಿಮಗೆ ಈ ಗಾಡಿಗೆ ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಸೊ ಮತ್ತು ನೀವು ನೋಡ್ತಾ ಇರ್ಬೋದು ಈ ಗಾಡಿ ಬಂದು ನಿಮಗೆ ಕ್ಲಾಸಿಕ್ 350 ಇದು ಕೂಡ 17 ಮಾಡಲ್ ಅಂದರೆ 2017 ಮಾಡಲು ಈ ಗಾಡಿಗೆ ಇವರು ಫೈನಲ್ 1,65,000 1,65,000 ಹೇಳ್ತಿದ್ದಾರೆ. ಸೊ ಮತ್ತು ಮೆಟಲ್ ಗ್ರೇ ಕಲರಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಈ ಗಾಡಿ ಏನು ನೋಡ್ತಾ ಇದ್ದೀರಾ, ಇದ್ರದ್ದು ಇಲ್ಲಿ 18 ಮಾಡಲ್ 2018 ಮಾಡಲ್ 1,85,000 1,85,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ 2020 ಮಾಡಲು ನಿಮಗೆ ಫೈನಲ್ ಪ್ರೈಸು 2 ಲಕ್ಷ ಅಂದರೆ 2 ಲ್ಯಾಕ್ಸ್ ಫೈನಲ್ ನಿಮಗೆ ಈ ಪ್ರೈಸು ಕೂಡ ಸಿಗುತ್ತೆ. ಈ ಥರ ನೀವು ನೋಡ್ತಾ ಇರ್ಬೋದು ಈ ಕಲರಲ್ಲಿ ತುಂಬಾ ವೆಹಿಕಲ್ಸ್ ಇರುತ್ತೆ. ಸೊ ಕೆಲವೊಂದು ಕಲರ್ಗಳದ್ದು ಮಾತ್ರ ನಾನು ಯೂನಿಕ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ವೈಟ್ ಕಲರಲ್ಲಿ ನಿಮಗೆ 2016 ಮಾಡಲ್ 2016 ಮಾಡಲು ಇದಕ್ಕೆ ಗಾಡಿಗೆ ಇವ್ರಿಗೆ ಫೈನಲ್ ಪ್ರೈಸು 1,55,000 1,55,000 ಇರುತ್ತೆ. ಇದು ಬಂದು ವೈಟ್ ಗಾಡಿ. ಈಗ ಸಿಲ್ವರ್ ಗಾಡಿ ಸೊ ಇದು ಬಂದು ನಿಮಗೆ 17 ಮಾಡಲ್ 2017 ಮಾಡಲು ನಿಮಗೆ ಫೈನಲ್ ಪ್ರೈಸು 1,65,000 1,65,000 ನಿಮ್ಗೆ ಈ ಗಾಡಿಗೆ ಫೈನಲ್ ಇರುತ್ತೆ. ಮತ್ತು ಬ್ಲ್ಯಾಕ್ ಕಲರಲ್ಲಿ ನೋಡ್ತಾ ಇರ್ಬೋದು. ಮತ್ತು ಮೆಟಲ್ ಗ್ರೇ ಅದು ಕೂಡ ಅವೈಲಬಿಲಿಟಿ ಇರುತ್ತೆ ಇವ್ರ ಹತ್ರ. ಬ್ಲ್ಯಾಕ್ ಕಲರ್ ಗಾಡಿ ಬಂದ್ಬಿಟ್ಟು ನಿಮಗೆ 2018 ಮಾಡಲು 1,75,000 1,75,000 ಈ ಗಾಡಿಗೆ ಫೈನಲ್ ಇರುತ್ತೆ. ಮತ್ತು ಈ ಗಾಡಿ ಬಂದು ನಿಮಗೆ 2018 ಮಾಡಲು ನಿಮಗೆ ಫೈನಲ್ ಪ್ರೈಸು 1,85,000 1,85,000 ಇರುತ್ತೆ. ಸೊ ಈಗ ಇಂಟರ್ಸೆಪ್ಟರ್ 650 2022 ಮಾಡಲ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ. ನಿಮಗೆ ಫೈನಲ್ ಪ್ರೈಸು 3,25,000 3,25,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಈ ಥರ ನಿಮ್ಗೆ ಯಾವುದೇ ಗಾಡಿ ಬೇಕಿದ್ರು ಕೂಡ ನೀವು ಕರೆ ಮಾಡ್ಬೋದು. ಲಕ್ಕಿ ಡ್ರಾ ಕೂಪನ್ ನಡೀತಾ ಇದೆ ಅಂದರೆ ಇಂಡಿಪೆಂಡೆನ್ಸ್ ಡೇ ಆಫರ್
ನಿಮಗೆ ಆಗಸ್ಟ್ 10ನೇ ತಾರೀಕು ಅಂದ್ರೆ ಇವತ್ತಿಂದ ಹಿಡಿದು ನಿಮಗೆ ಆಗಸ್ಟ್ 15th ವರೆಗೂ ಕೂಡ ನೀವು ಯಾರು ಗಾಡಿ ತಗೋತೀರಾ ನಿಮ್ಮ ಒಂದು ಹೆಸರನ್ನ ಇವರು ಬರ್ದಿಟ್ಕೋತಾರೆ. ಸೊ ಒಂದು ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಆಗಸ್ಟ್ 15th ಅಂದ್ರೆ 15ನೇ ತಾರೀಕು ರಾತ್ರಿ 8 ಗಂಟೆಲಿ ಸೊ ಆ ಲಕ್ಕಿ ಡ್ರಾ ಕೂಪನ್ ನಾವು ಹಾರಿಸ್ತೀವಿ. ಅಂದ್ರೆ ಅದನ್ನೆಲ್ಲ ಕುಲುಕ್ಬಿಟ್ಟು ಯಾರ ಹೆಸರು ಬರುತ್ತೆ ಅವರಿಗೆ ಒಂದು ಗಿಫ್ಟ್ ಇರುತ್ತೆ. ಏನಪ್ಪಾ ಅಂದ್ರೆ ಅದು ಫ್ರೀ ಲ್ಯಾಪ್ಟಾಪ್. ಸೊ ನೋಡಿ ನಿಮ್ಮ ಒಂದು ಲಕ್ ನಿಮ್ ಜೊತೆ ಇತ್ತು ಅಂದ್ರೆ ಆ ಫ್ರೀ ಲ್ಯಾಪ್ಟಾಪ್ ಕೂಡ ನಿಮಗೆ ಸಿಗುತ್ತೆ, ಮತ್ತೆ ನಿಮ್ಮ ಒಂದು ಕನಸಿನ ಗಾಡಿ ಕೂಡ ನಿಮ್ ಜೊತೆನೆ ಸಿಗುತ್ತೆ. ಏನ್ ಲಕ್ಕಿ ಡ್ರಾ ಅಂತ ಹೇಳ್ದು, ಈ ಲಕ್ಕಿ ಡ್ರಾಗೆ ನೀವು ಎಲಿಜಿಬಲ್ ಆಗ್ಬೇಕು ಅಂದ್ರೆ ನೀವು ಇಲ್ಲಿ ಬಂದು ಗಾಡಿ ತಗೋಬೇಕಾಗುತ್ತೆ. ಮತ್ತೆ ಜುಬಿ ಮೋಟಾರ್ ಕಂಪ್ನಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರೆ ಇವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ನಾನು ಮೆನ್ಷನ್ ಮಾಡಿದ್ದೀನಿ. ಅವರ ಒಂದು ಪೇಜ್ ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ. ಇವೆರಡು ಕ್ರಿಟೇರಿಯಾ ಇತ್ತು ಅಂದ್ರೆ ನಿಮ್ಮ ಒಂದು ಹೆಸರು ಲಕ್ಕಿ ಡ್ರಾ ಕೂಪನ್ ಅಲ್ಲಿ ಸೇರುತ್ತೆ. ಆಗಸ್ಟ್ 15th 15ನೇ ತಾರೀಕು ನಿಮಗೆ ರಾತ್ರಿ 8 ಗಂಟೆಲಿ ನಿಮ್ಮ ಒಂದು ಹೆಸರು ಬಂತು ಅಂದ್ರೆ ನಿಮ್ಮ ಕನಸಿನ ಗಾಡಿ ಜೊತೆ ನಿಮಗೆ ಲಕ್ಕಿ ಡ್ರಾ ಕೂಪನ್ ಅಲ್ಲಿ ವಿನ್ ಆಯಿತು ಅಂದ್ರೆ ನಿಮಗೆ ಲ್ಯಾಪ್ಟಾಪ್ ಕೂಡ ಸಿಗುತ್ತೆ. ಸೊ ನೋಡಿದ್ರಲ್ಲ ಪ್ರೀತಿಯ ಬಂಧುಗಳೇ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರೋದು ಅಂತ ನಾನು ಭಾವಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ತರ ಬೇರೊಂದು ಶೋರೂಮ್ ಬೇರೊಂದು ಸ್ಟಾಕ್ಗಳ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಧನ್ಯವಾದಗಳು.